ಜನಗಳಿಗೆ ಒಂಥರ ನಾಡ ಹಬ್ಬ ಇದ್ದಂಗೆ ಹಂಪಿ ಉತ್ಸವ ಅಂದ್ರೆ. ಅದು 3ನೇ ಬಾರಿ ನನ್ಗೆ ಅವಕಾಶ ಸಿಕ್ಕಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಯಶಸ್ವಿ ಮಾಡಿದಕ್ಕೆ ತಮ್ಮ ಒಂದು ದೊಡ್ಡ ನಮಸ್ಕಾರಗಳನ್ನ ಸಲ್ಸಕ್ ಬಯಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ, ಬೇರೆ ಕಾರ್ಯಕ್ರಮ ಇದ್ದಿದ್ದರಿಂದ ಕಾತರಿಂದ ಕಾಯ್ತಾ ಇದ್ರ ಮಾನ್ಯ ಮುಖ್ಯಮಂತ್ರಿ ಮಾತಾಡ್ಬೇಕಂತ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗೆ ನನ್ನ ಮನವಿಯನ್ನ ಮಾಡ್ಕೊಳ್ಳೋದು, ಇದಕ್ಕೆಲ್ಲ ಗೊತ್ತಿದ್ದಂಗೆ ಹಂಪಿ ಉತ್ಸವ ಮನೆ ಎಚ್ ಕೆ ಪಾಟೀಲ್ ಸಾಹೇಬ್ರು ಹೇಳಿದ್ರು, MP ಪ್ರಕಾಶ್ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. 87ರಲ್ಲಿ ಹಂಪಿ ಉತ್ಸವನ ಚಾಲನೆಯನ್ನ ಕೊಟ್ಟಿದ್ದು ನಮ್ಮ ನಾಯಕರಾದಂತ ಹಿರಿಯರಾದಂತ MP ಪ್ರಕಾಶ್ ಅವರು. ತಮ್ಗೆಲ್ಲ ಗೊತ್ತಿದೆ, ಮನೆಯ ಮುಖ್ಯಮಂತ್ರಿಗಳು ಬರ್ತಾ ಗಾಡಿಯಲ್ಲಿ ಹೇಳ್ತಾ ಇದ್ರು, ಇಲ್ಲ ಕಣ 85, 86ರಲ್ಲಿ ಅವಾಗ ದಸರಾ ನೋಡಕ್ಕೆ MP ಪ್ರಕಾಶ್ ಅವರು ಮೈಸೂರು ಬಂದಿದ್ರು. ಆ ಕಾರ್ಯಕ್ರಮ ದಸರಾ ಕಾರ್ಯಕ್ರಮ ನೋಡಿ, ಇಲ್ಲ ನಾನು ಹಂಪಿ ಉತ್ಸವನ ನಮ್ಮ ಜಿಲ್ಲೆಯಲ್ಲಿ ಮಾಡ್ತೀನಂತ ನೋಡ್ಬಿಟ್ಟು ದಸರಾ ಕಾರ್ಯಕ್ರಮ ನೋಡ್ಬಿಟ್ಟು ಇಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿ ಇವತ್ತು ಹಂಪಿ ಉತ್ಸವನ ನಡೆಸ್ಕೊಂಡು ಬರ್ತಾ ಇದ್ದೀವಿ. 87ರಲ್ಲಿ MP ಪ್ರಕಾಶ್ ಅವರು ಚಾಲನೆ ಕೊಟ್ಟರು. 88ರಲ್ಲಿ ಪ್ರತಿದಿನ 3 ದಿನಕ್ಕೋಸ್ಕರ ಅಂತ ಹಂಪಿ ಉತ್ಸವವನ್ನು ನಾವು ಆಚರಿಸ್ಕೊಳ್ಳೋದು. 87ರಲ್ಲಿ ಚಾಲನೆ ಕೊಡುವಾಗ 88ರಲ್ಲಿ ನಮ್ಮ ನಸೀರ್ ಸಾಹೇಬ್ರು, ನೀರ್ ಸಾಹೇಬ್ರು ಅಂತಾರೆ ಅವರಿಗೆ, ಅವರ ನಿಧನ ಹೊಂದಿದ್ದ ಕಾರಣಕ್ಕೆ ಒಂದಿನಕ್ಕೆ ಮಾತ್ರ ಹಂಪಿ ಉತ್ಸವನ ಮಾಡ್ಕೊಂಡು ಬಂದ್ರು. ಹಂಪಿ ಉತ್ಸವನ ನವೆಂಬರಲ್ಲೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದು. ಹಾಗೆ ನಾವು ಕೋವಿಡ್ ಹಿನ್ನೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬಿಟ್ಟು ಯಾವತ್ತೂ ಹಂಪಿ ಉತ್ಸವನ ನಿಲ್ಲಿಲ್ಲ. ಕೋವಿಡ್ ಟೈಮಲ್ಲೂ ಅಧಿಕಾರಿಗಳು ಹಂಪಿ ಉತ್ಸವ ಮಾಡಿದ್ದಾರೆ, ಜನ ಸೇರ್ತಾ ಇರ್ಲಿಲ್ಲ. ನವೆಂಬರ್ ಅಲ್ಲಿ ಮಾಡ್ತಾ ಇದ್ದು ಎಲ್ಲರದು ಬೇಡಿಕೆ ಸರ್. ಮನೆ ಮುಖ್ಯಮಂತ್ರಿಗೂ ಹೇಳ್ದೆ ನಾನು, ಇಲ್ಲ ಸರ್ ಎಲ್ಲರದು ಬೇಡಿಕೆ ಇದೆ, ಏನಿಗೆ ಫೆಬ್ರವರಿಲಿ ಹಂಪಿ ಉತ್ಸವ ಆದ್ರೆ ಮಾರ್ಚ್ ಅಲ್ಲಿ SLC ಮತ್ತೆ PUC ಎಕ್ಸಾಮ್ ಇರ್ತದೆ, ಆ ಟೈಮಲ್ಲಿ ನಮ್ಗೆ ತೊಂದರೆ ಆಗ್ತದೆ, ಕಷ್ಟ ಆಗ್ತದೆ. ನೀವು ನವೆಂಬರ್ ಅಲ್ಲೇ ಮುಂಚೆ ಹಿಂಗೆ MP ಪ್ರಕಾಶ್ ಸಾಹೇಬರು ಮಾಡ್ತಾ ಇದ್ರು, ಆ ತರ ನವೆಂಬರ್ ಅಲ್ಲೇ ಮಾಡಿ ಅಂತ ಜನಗಳು ಬೇಡಿಕೆ ಇದೆ ಅಂತ ಮನೆ ಮುಖ್ಯಮಂತ್ರಿಗೆ ಇಲ್ಲಿ ಬರುವಾಗ ಹೋಟ್ಲಲ್ಲಿ ಕೂತ್ಕೊಂಡು ಕೇಳ್ಕೊಂಡೆ. ಮನೆ ಮುಖ್ಯಮಂತ್ರಿಗಳು ಆದೇಶನ ಕೊಟ್ಟಿದ್ದಾರೆ, ಆಯ್ತು ಈಗಲೇ ಘೋಷಣೆ ಮಾಡೋದು ನವೆಂಬರ್ ಅಲ್ಲೇನೆ, ಬರೋ ವರ್ಷದಲ್ಲಿ ಈ ವರ್ಷದಲ್ಲೇ ನವೆಂಬರ್ ಅಲ್ಲೇನೆ ಹಂಪಿ ಉತ್ಸವ ಮಾಡುವ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಸಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಳ್ಳೋದು, ನಮ್ಮ ಜಿಲ್ಲೆ ಸರ್ ಹೊಸ ಜಿಲ್ಲೆ ಆಗಿದ್ದರಿಂದ ಬಹಳಷ್ಟು ಕಾಮಗಾರಿ ಕೆಲಸ ಆಗ್ಬೇಕಾಗಿದೆ ಸರ್. ನಿಮ್ಮಲ್ಲಿ 369 ಕೋಟಿದು ಮನವಿಯನ್ನ ನಾನು ಕೊಟ್ಟಿದ್ದೀನಿ. ಅದ್ರಲ್ಲಿ DC ಆಫೀಸ್ ಇಲ್ಲ ಸರ್, ಜಿಲ್ಲೆ ಬೇರೆ ಆಗಿದ್ದ ಕಾರಣಕ್ಕೆ ಟೆಂಪರರಿ DC ಆಫೀಸ್ ಆಗಿ ನಾವು ಆಪರೇಟ್ ನಡೆಸ್ತಾ ಇದ್ದೀವಿ ನಾವು. ಅದಕ್ಕೆ DC ಆಫೀಸ್ ಮಾಡಕ್ಕೆ 100 ಕೋಟಿ ವೆಚ್ಚದಲ್ಲಿ DC ಆಫೀಸ್ ಆಗ್ತದ. ಆ ಡಿಸ್ಟ್ರಿಕ್ಟ್ ಕೋರ್ಟ್ ಕಾಂಪ್ಲೆಕ್ಸ್ಗೆ 10 ಎಕರೆ ಜಾಗನ ತಾವು ಅಲಾಟ್ ಮಾಡಿದ್ದಾರೆ ಸರ್. ಆ ಕಟ್ಟಡ ಕಟ್ಟಬೇಕಾದ್ರೆ ಕನಿಷ್ಠ ಅದಕ್ಕೆ 100